ಗಿಲ್ಲಿ ಬ್ಯಾಕ್ಗ್ರೌಂಡ್ ಹೇಳಿ, ಅಂದರೆ ಮನೇಲಿ ಎಷ್ಟು ಜನ ಇರೋದು, ಆಮೇಲೆ ಎಲ್ಲಿ ಓದಿದ್ದು, ಮತ್ತು ನಲ್ಲಿ ಮುಳೆ ಶುರು ಮಾಡಬೇಕಾಗಿದ್ದ ಹಿಂದಿನ ಕತೆ. ಹಾಂ ಮೇಡಮ್, ಅದೇ ನಮ್ಮ ಬ್ಯಾಕ್ಗ್ರೌಂಡ್ ಏನಂದ್ರೆ ಅದೇ ನಾನು ಸೇಮು ಜಮೀನಿತ್ತು, ನಮ್ಮ ಅಪ್ಪ ಬೋರ್ ಇತ್ತು, ಒಂದು 30 ಕುಂಟೆ 1 ಎಕರೆ ಜಮೀನಿತ್ತು. ಒಂದು 20-30 ಕುಂಟಲಿ ಬೆಳೀತಿದ್ದು ಭತ್ತ, ರಾಗಿ, ಕಬ್ಬು, ತರಕಾರಿಗಳು ಬೆಳೀತಿತ್ತು. ತರಕಾರಿಗಳು ಇಂಥದ್ದು ಬೆಳೀಲಿಲ್ಲ ಅನ್ನೋಂಗಿಲ್ಲ ನನ್ನ ಪ್ರಕಾರ. ಆಲೂಗೆಡ್ಡೆ ಅವೆಲ್ಲ ಬಿಟ್ಟರೆ ಎಲ್ಲನೂ ಟೊಮೊಟೊ ಹಣ್ಣು, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಈರುಳ್ಳಿ, ಇನ್ನೊಂದು ಅವು ಮೇಡಮ್ ಕೆಲಸ ಮಾಡ್ತಿದ್ದೆ ಮೇಡಮ್. ತೋಟಕ್ಕೆ ಹೋಗಿ ಕೆಲಸ, ಮುರಿ ಕೋರೋದು, ಉಪ್ಪು ಬುದ್ದಿ ಹಾಕೋದು, ಸರ್ಕು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ ಮಾಡ್ತಿದ್ದೆ. ಕೆಲಸ ಮಾಡಿ ನಾನು ಪ್ರಾಪರ್ ಮರ ಹೆಂಗೆ ಹತ್ತಿದೆ ಗೊತ್ತಾವಾಗ, ನೀವು ನಂಬ್ತಿರೋ ಬಿಡ್ತಿರೋ. ಎಷ್ಟು ದೊಡ್ಡ ತೆಂಗಿನ ಮರ ಹತ್ಬಿಟ್ಟು ಎಳ್ನೀರು ಕೀಳ್ತಿದ್ದೆ, ಎಷ್ಟು ದೊಡ್ಡ ಮರ ಇದ್ದರೂ ಹತ್ಬಿಟ್ಟು ಸೊಪ್ಪು, ಕುರಿಗೆ ಸೊಪ್ಪು ತಗೊಬತ್ತಿದ್ದೆ, ಕುರಿ ಮೇಕೆಗೆಲ್ಲ. ಪ್ರಾಪರ್ ಹಳ್ಳಿ ರೈತನ ಮಗ ಮೇಡಮ್ ನಾನು. ಒಂದು ಟೈಮಲ್ಲಿ ಒಂದು ಲುಂಗಿ ಹಾಕೊಂಡು ಕುಡ್ಲಿ ಹಿಡ್ಕೊ ಉಲ್ಕುಯ್ಕೊ ಬರೋದು ಹಸುಗಳಿಗೆ ಹೋಗಿ, ಇದೆಲ್ಲ ಮಾಡ್ತಿದ್ದೆ. ಮೇಸವನಿ ಪ್ರಾಪರ್ ಹಳ್ಳಿ ರೈತನ ಮಗ ಮೇಡಮ್ ನಾನು. ಓಕೆ, ಎಲ್ಲಿ ಓದಿದ್ದು? ಕಾಲೇಜಲ್ಲಿ ಮುಗಿಸಿದ್ದು? ಎಲ್ಲಿ ತನಕ ಓದಿದ್ದೀರಾ? ITI ವರ್ಗೂ ಹೋಗ್ತೀನಿ, ಸೆಕೆಂಡ್ ಇಯರ್ ಐ ಟಿ ವರ್ಗೂ ಓದಿದ್ದೆ. KM ದೊಡ್ಡಿ ಗೊತ್ತಿರ್ಬೇಕು ನಿಮಗೆ, ಇಲ್ಲಿ KM ದೊಡ್ಡಿ, ನಮ್ಮ ಮದ್ದೂರು KM ದೊಡ್ಡಿ ITI ಕಾಲೇಜಲ್ಲಿ, ಗೌರ್ಮೆಂಟ್ ITIಯಲ್ಲಿ ITI ಮಾಡಿದೆ. ಅದೇ ಆ ಅಲ್ಲೇ ನೋಡಿ, ಆವಾಗ ಈ ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಒಂದು ಕ್ಲಾರಿಟಿ ಇರಲಿಲ್ಲ ಏನಾಗಬೇಕು ಅಂತ. ಸುಮ್ಮನೆ ಮಾಮೂಲಿ ವರ್ಷ ಕೇಳೋರು, 4ರಿಂದ 5ಕ್ಕೆ ಪಾಸ್ ಆದಾಗ, 1ರಿಂದ 2ಕ್ಕೆ ಪಾಸ್ ಆದಾಗ ವರ್ಷ ಕೇಳೋರು ಮೇಷ್ಟ್ರುಗಳು, ಏನಾಗಬೇಕು ಈ ವರ್ಷ, ಇಲ್ಲಿಂದ ಸ್ಟಾರ್ಟ್ ಮಾಡುವ, ನೀವು ಏನಾಗಬೇಕು ದೊಡ್ಡವರಾದ್ಮೇಲೆ ಅಂತ ಕೇಳಿದಾಗ ಒಂದ್ಸಲಿ ನಾನು ಪೊಲೀಸ್ ಆಗಬೇಕು ಅನ್ನೋದು, ಒಂದ್ಸಲ ಡಾಕ್ಟ್ರ್ ಆಗಬೇಕು ಅನ್ನೋದು, ಒಂದ್ಸಲ ಮೇಷ್ಟ್ರ್ ಆಗಬೇಕು ಅನ್ನೋದು, ಹೀಗೆಲ್ಲ ಹೇಳ್ಕೊಬರುವೆ. ಅಂದರೆ ಕ್ಲಾರಿಟಿ ಇದೇ ಆಗಬೇಕು ಅಂತ ಇರಲಿಲ್ಲ. ಕಾಲೇಜಿಗೆ ಬಂದು ಕಾಲು ಇಕ್ಕಿದ ಮೇಲೆ ನಾನು ಇದೇ ಆಗಬೇಕು, ಇದೇ ನನ್ನ ಸ್ಟ್ರೆಂತು. ಅಂದರೆ ಬರೀತಿದೆ ಕವನ, ಕವಿತೆ, ಅದು ಇದೆಲ್ಲ ಬರಕ ಕೂತ್ಕೋವಲ್ಲ, ಬರೀತಿದೆ ಅಂದರೆ ಈಗ ಯಾರ ಮೇಲೆ ಏನಾರು ಅದೇ ಈ ಡೈಲಾಗ್ಗಳು ಕಲ್ತ್ಕೊಂಡು ಹೇಳೋದು, ಅದನ್ನೇ ಇದು ಮಾಡ್ಬಿಟ್ಟು ಹೇಳೋದು, ತಿರುಗಿಸ್ಬಿಟ್ಟು ಬೇರೆಯವ್ರಿಗೆ ಕನೆಕ್ಟ್ ಮಾಡ್ಬಿಟ್ಟು. ಈಗ ಇಲ್ಲಿ ಮಾಡ್ತಿದ್ನಲ್ಲ ನಮ್ಮ ಬಿಗ್ ಬಾಸಲ್ಲಿ, ಆ ಥರ ಹಿಂಗೆ ಮಾಡ್ತಾ ಬರ್ತಿದೆ. ಆ ಕಾಲು ಎಳಿದು ರೇಗ್ಸೋದು ಇದೆಲ್ಲ ಅವಾಗಿಂದನೇ, ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸಿನಿಮಾಗಳು ಜಾಸ್ತಿ ನೋಡ್ತಿದ್ದೆ, ಸಿಕ್ಕಾಪಟ್ಟೆ ಸಿನಿಮಾ ನೋಡುವೆ. ಅದಕ್ಕೆ ಸಿನಿಮಾ ಡೈಲಾಗ್ಗಳು ಎಲ್ಲರೂ ಕೇಳ್ತಾರಲ್ವ, ಸಿನಿಮಾ ಡೈಲಾಗು ಹಂಗೆ ಬತ್ತಿತ್ತಲ್ಲ ಅಂತ. ಅದೇ ಆ ಸಿನಿಮಾಗಳು ಜಾಸ್ತಿ ನೋಡ್ತಿದ್ನಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲ ನಂದು ಇದೇ ಮಾಡಬೇಕು, ಶೂಟಿಂಗ್ ಕೆಲಸಕ್ಕೆ ಹೋಗ್ಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ. ಡೈರೆಕ್ಷನ್ ಮಾಡಬೇಕು ಅಂತಂದ್ರೆ ಅವಾಗ ಯೂಟ್ಯೂಬನ್ನ ಎನ್ಕ್ಯಾಶ್ ಮಾಡ್ಕೋತೀರಾ ನೀವು? ಹಾಂ ಮೇಡಮ್, ಯೂಟ್ಯೂಬ್ ಅದೇ ಈಗ ನಮಗೆ ಒಂದು ದೊಡ್ಡ, ಈಗ ನಮ್ಮ ಈ ಜನ್ರೇಷನ್ಗೆ ಒಂದು ದೊಡ್ಡ ಸ್ಟ್ರೆಂತು ಪ್ಲಸ್ ಪಾಯಿಂಟ್ ಏನಂದರೆ ಸೋಷಿಯಲ್ ಮೀಡಿಯಾ. ಅವಾಗೆಲ್ಲ ಏನಿತ್ತು, ನೀನು ಸಿನಿಮಾ ಲ್ಯಾಂಡ್ ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಬರಬೇಕು ಅಂದರೆ ನೀನು ಒಂದು ಸೀರಿಯಲ್ಲು, ಸಿನಿಮಾ ಈ ಥರನೇ ಗುರುತಿಸ್ಕೋಬೇಕು. ಅದಕ್ಕೆ ಒಂದಷ್ಟು ಲಾಂಗ್ ಪ್ರೊಸೆಸ್ಗಳು, ಅಂದರೆ ಒಂದಷ್ಟು ದಿನ ಕಷ್ಟಪಡಬೇಕು, ಇದು ಮಾಡಬೇಕು. ಅಲ್ಲ, ನಾವು ಪಟ್ಟಿದ್ವಿ ಇಲ್ಲಿಗೆ ಬಂದಮೇಲೆ. ಅಲ್ಲಿ ನಾನು ಒಂದು ಸಣ್ಣ ತಿಳ್ಕೊಂಡದ್ದು ಏನಂದರೆ, ನಮ್ಮ ಈ ಜನ್ರೇಷನ್ ಈ ಟೈಮಲ್ಲಿ ಇದೆಲ್ಲನೂ ಆರಾಮಾಗಿ ಯೂಸ್ ಮಾಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದಲ್ಲ ನಾವು. ಇದು ಎಂಟರ್ಟೈನ್ಮೆಂಟ್ ಒಂದು ಭಾಗನೇ ಅಲ್ವಾ, ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ನಲ್ಲಿ ಮುಳೆ ಕಿತ್ಕೊಂಡೋಯ್ತು. ನಲ್ಲಿ ಮುಳೆ ಅದೊಂದು ಚೇಂಜ್. ಅವರು ಈಗ ಬಿಗ್ ಬಾಸ್ ಹೆಂಗೆ ನನಗೆ ಹಿಂಗೆ ತಂದುಕೊಡ್ತು, ನಲ್ಲಿ ಮುಳೆ ಆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅಂತ ಬಂದರೆ ನಲ್ಲಿ ಮುಳೆಯಿಂದ ಅಲ್ಲಿ ಗುರುತಿಸ್ಕೋಕೆ ಸ್ಟಾರ್ಟ್ ಆಗಿದ್ದು. ನಲ್ಲಿ ಮುಳೆ ನಲ್ಲಿ ಮುಳೆ ಗಿಲ್ಲಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗ್ ಏನೂ ಇಲ್ದೇ, ಬರೀ ದುಡ್ಡೇ ಇಲ್ದೇ ಸುಮ್ಮನೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದದು. ಒಂದು ಶಾರ್ಟ್ ಫಿಲಮ್ ಮಾಡೋದು ದುಡ್ಡು ಖರ್ಚಾಯ್ತದೆ, ಆ ದುಡ್ಡು ನನ್ನ ಹತ್ರ ಇಲ್ಲ, ಏನೂ ಇಲ್ದೇ ಏನಾದ್ರು ಮಾಡುವ. ಈ ಸೋಷಿಯಲ್ ಮೀಡಿಯಾ ಅಷ್ಟು ಸಿಕ್ಕಿರ್ಬೇಕಾದ್ರೆ ಈಗ ಅನ್ಸೋದೇನು, ಏನೋ ಒಂದು ಹಾಕಿದ್ರೂ ಅದು ಕರೆಕ್ಟಾಗಿ ಚೆನ್ನಾಗಿದ್ರೆ ಹೆಂಗೆ ಹೋಯ್ತದೆ ವ್ಯೂಸಲ್ಲಿ, ಹೆಂಗೆ ಅದು ಒಂದು ಸಣ್ಣ ಇದು ಸಾಕಲ್ಲ ಮೇಡಮ್. ಈಗ ನಿಮ್ಮ ಗುರುತಿಸೋಕ್ಕೆ, ಮಾತಾಡ್ಸೋಕ್ಕೆ, ನಿಮ್ದು ಏನು ಅಂತ ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣದು ಯಾವುದೋ 1 ನಿಮಿಷದ 30 ಸೆಕೆಂಡ್ದು ಒಂದು ವಿಡಿಯೋ ಒಂದು ಬಿಟ್ಟು ಸಾಕು. ಹಂಗೆ ಅದೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಇಷ್ಟು ದಿನ ಕಷ್ಟಪಟ್ಟೆ, ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ. ಈ ಪ್ರೊಸೆಸನಲ್ಲಿ ಅನಿಸಿದ್ದೇನೆಂದರೆ, ಇಲ್ಲ ಟ್ರೈ ಮಾಡ್ತಾ ಇರಬೇಕು, ಏನಾದರೂ ಕಾಣಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರಬೇಕು ಅಂತ. ಆಮೇಲೆ ಯೂಟ್ಯೂಬ್ ಮಾಡಿದೆ, ಮಾಡಿ ಮೊಬೈಲಲ್ಲ 5D ಕ್ಯಾಮ್ರಾದ ಶೂಟ್ ಮಾಡಿ. ನನ್ನ ಫ್ರೆಂಡ್ದು 5D ಕ್ಯಾಮ್ರಾ ಇತ್ತು, 5D ಕ್ಯಾಮ್ರಾದ ಶೂಟ್ ಮಾಡಿ. ಸೇಮ್ ಹಿಂಗೆ ಇಷ್ಟೇ ಸೆಟಪ್ಪು. ಒಂದೇ ಕ್ಯಾಮ್ರಾ ಇರೋದು, ಒಂದು ಲೈಟ್ ಇರೋದು ಅಷ್ಟೇ. ನೈಟ್ ಆದರೆ, ಬೆಳಿಗ್ಗೆ ಇದ್ದರೆ ಏನೂ ಇರ್ತಿರಲ್ಲ. ಒಂದು ಕ್ಯಾಮ್ರಾ ಬಿಟ್ಟರೆ ಇನ್ನೇನು ಇಲ್ಲ. ಕ್ಯಾಮ್ರಾ ಹಿಡ್ಕೊಂಡು ಸುತ್ತಾಡಿ ಶೂಟ್ ಮಾಡಿ ಇದು ಮಾಡೋದು. ಊರು ಜನರನ್ನೆಲ್ಲ ಸೇರಿಸಿ, ಕನಕಪುರದ ಹತ್ರ ಶೂಟ್ ಮಾಡಿದ್ದು. ಊರು ಜನರನ್ನೆಲ್ಲ ಸೇರಿಸಿ ಶೂಟ್ ಮಾಡ್ತಿದ್ದು. ಒಪ್ಕೊಂಡ್ರೆ ಅವರೆಲ್ಲ? ಪಾಪ ಬಂದು ಮಾಡಿಕೊಡ್ತಿದ್ರು ಅವರು. ಪಾಪ ಅಲ್ಲಿ ಹಾಲು ಕರಿಬೇಕು, ಹುಲ್ ತರಬೇಕು, ಸೊಪ್ಪು ತರಬೇಕು ಅಂತ ಅನ್ನೋರು. ಆದರೂ ಪಾಪ ಬಂದು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ನಿಲ್ಲಿಸ್ಕೊಂಡು ಅದನ್ನೆಲ್ಲ ಶೂಟ್ ಮಾಡಿ, ಆಮೇಲೆ ಅವ್ರ ಕೈಲೆಲ್ಲ ಡೈಲಾಗ್ ಹೇಳಿಸಿ
ಅದೆಲ್ಲ ಮಾಡುವು ಅಲ್ಲಿ ಒಂದು ಆಯಿತು ಮೇಡಮ್. ಈಗ ನೋಡಿರಿ, ಒಂದು ಕರೆಕ್ಟಾಗಿ ಎಫರ್ಟ್ ಹಾಕಿ ನೀವು ಆ ಕೆಲಸಕ್ಕೆ, ಈಗ ಒಂದು ಗಿಡ ಹಿಂಗೆ ನೀವು ನೆಡ್ತೀರಿ ಅಂದರೆ ಮೇಡಮ್, ಅದೆಷ್ಟು ನೀರು ಹಾಕಿ ಗೊಬ್ಬರ ಹಾಕಿ ಕರೆಕ್ಟ್ ಟೈಮ್ ಏನೇನು ಅದಕ್ಕೆ ಕೊಡ್ತೀರಾ ಅಷ್ಟು ಫಲ ಕೊಡ್ತದೆ ನಿಮಗೆ ಅಂತ. ಅದು ಔಷಧಿ ಹೊಡೆದು ಹುಳ ಬರ್ದಿರಂಗೆ ಅದಕ್ಕೆ ಎಷ್ಟು ನೀವು ನೀರು ಹಾಕಿ ಬೆಳೆಸಿದ್ರೆ ಅಷ್ಟು ಫಲ ಕೊಡ್ತದೆ ಅನ್ನೋದಕ್ಕೆ ಒಂದು ಕೆಲಸನೂ ಅಷ್ಟೇ. ನೀನು ಅದಕ್ಕೆ ಎಷ್ಟು ಟೈಮ್ ಕೊಡ್ತೀಯ ರಿಟರ್ನ್ ನಿನಗೆ ಅಷ್ಟು ಕೊಡ್ತದೆ. ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಯೂಟ್ಯೂಬು. ಹಂಗೆ ಸ್ಟಾರ್ಟ್ ಆಗಿ ಅಲ್ಲಿಂದ ತಿರ್ಗಾ ಚಾನೆಲ್ಗೆ ಬಂದು ಚಾನಲಲ್ಲಿ ಒಂದಷ್ಟು ಶೋಗಳು ಕಂಟಿನ್ಯೂ ಆಗಿ ಮಾಡ್ಕೊ ಬ್ಯಾಕ್ ಟು ಬ್ಯಾಕು ಜಿ ಕನ್ನಡಕ್ಕೆ ಬಂದು, ಅದಾದಮೇಲೆ ಇಲ್ಲಿ ಬಿಗ್ ಬಾಸ್ಗೆ ಬಂದು, ಇಲ್ಲಿಂದ ಒಂದು ಪ್ರಪಂಚ ಸ್ಟಾರ್ಟ್ ಆಗಿ